ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಇನ್ನೇನು ಕೆಲ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಂದು ನೋಡಿದ್ರೆ ಟಿಇಟಿನೇ ಪಾಸ್ ಆಗಿಲ್ಲ. ಆದರೆ ನನಗೂ ಶಿಕ್ಷಕ ಆಗಬೇಕು, ಶಿಕ್ಷಕಿ ಆಗಬೇಕು ಅನ್ನುವಂಥ ಮಹದಾಸೆ ಇದೆ. ನಾನೇನು ಮಾಡಲಿ, ನನಗೂ ಟಿಇಟಿ ಆಗಿದ್ರೆ ನಾನು ಬರೀತಿದ್ದೆ ಅನ್ನುವಂಥ ಗೊಂದಲದಲ್ಲಿ ನೀವೇನಾದರೂ ಇದ್ರೆ ಖಂಡಿತವಾಗಿ ನಿಮಗೊಂದು ಒಳ್ಳೆ ಗುಡ್ ನ್ಯೂಸ್ ಇದು. ಯಾಕೆ ಅಂತಂದ್ರೆ ಇನ್ನೇನು ಕೆಲ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತೆ ಅನ್ನುವಂಥ ಸುದ್ದಿಯನ್ನು ಓಡಾಡ್ತಾ ಇದೆ. ಒಂದು ವೇಳೆ ಶಿಕ್ಷಕರ ನೇಮಕಾತಿ ಆದ್ರೆ ನೀವೇನಾದ್ರೂ ಟಿಇಟಿ ಪಾಸ್ ಆಗಿಲ್ಲ ಅನ್ನೋ ಕಾರಣದಿಂದ ಅವಕಾಶವನ್ನ ವಂಚಿತರಾಗ್ತೀವಿ ಅನ್ನುವಂಥ ಒಂದು ಗೊಂದಲ ನಿಮ್ಮಲ್ಲಿದ್ರೆ ಖಂಡಿತವಾಗಿಯೂ ನೀವು ಸಿಟಿಇಟಿಯನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಉತ್ತಮವಾದಂತಹ ಅವಕಾಶ ಇದೆ. ಹೌದು, ಸಿಟಿಇಟಿಗೆ ಅಧಿಕೃತವಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಟಿಇಟಿ ಅಥವಾ ಸಿಟಿಇಟಿ ಎರಡೂ ಒಂದೇ. ಬಟ್ ಇಲ್ಲಿ ನಿಮಗೆ ಕನ್ನಡ ಮಾಧ್ಯಮ ಇಲ್ಲ ಅನ್ನೋದನ್ನ ಹೊರತುಪಡಿಸಿದ್ರೆ ನೀವು ಸಿಟಿಇಟಿನಲ್ಲೂ ಕೂಡ ಪಾಸ್ ಆಗಬಹುದು. ಅದು ಏನು ಅಂತ ಪರಿ ಕಷ್ಟ ಇಲ್ಲ. ಸೊ ಅದಕ್ಕೆ ಪೂರಕವಾಗಿ ನೀವು ನಿಮ್ಮ ತಯಾರಿಯನ್ನ ಆರಂಭ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಟಿಇಟಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಶಿಕ್ಷಕರ ನೇಮಕಾತಿ ಆರಂಭ ಆಯಿತು ಅಂದ್ರೆ ಆವಾಗ ನೀವು ಟಿಇಟಿ ಆಗಿಲ್ಲ ಅನ್ನೋ ಒಂದೇ ಕಾರಣದಿಂದ ಅವಕಾಶವನ್ನ ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಇರಲಿ. ಒಬಿಸಿನವ್ರು 82 ಅಂಕಗಳನ್ನು ತಗೊಂಡ್ರು ಕೂಡ ಸಿಟಿಇಟಿನಲ್ಲಿ ಪಾಸ್ ಆಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2026ನೇ ಸಾಲಿನ ಸೆಪ್ಟೆಂಬರ್ ಆವೃತ್ತಿಗೆ ಈಗಾಗಲೇ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಲಾಗಿದೆ. ಹಾಗೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸೆಪ್ಟೆಂಬರ್ ಆವೃತ್ತಿ 22ನೇ ಆವೃತ್ತಿ ಇದು ನಿಮ್ಗೆ ಗೊತ್ತಿದೆ. ಈಗಾಗಲೇ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಡಿಟೇಲ್ ವಿಡಿಯೋಸ್ ಅನ್ನ ಕೂಡ ಮಾಡಿದ್ದೀನಿ. ಆದರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನುವಂಥ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಅದು ಈ ವಾರ ಆಗ್ಬೋದು, ಮುಂದಿನ ವಾರ ಆಗ್ಬೋದು, ಮುಂದಿನ ತಿಂಗಳಾದರೂ ಆಗ್ಬೋದು. ಬಟ್ ಅದು ಅನ್ಪ್ರೆಡಿಕ್ಟೇಬಲ್ ಆಗಿರೋದ್ರಿಂದ ನಿಮ್ಮ ತಯಾರಿ, ನೀವು ಶಿಕ್ಷಕರಾಗಬೇಕು ಅಂದ್ಕೊಂಡಿದ್ರಿ ಅಂದರೆ ಕರ್ನಾಟಕ ಟಿಇಟಿ ಆಗುತ್ತೋ ಅಲ್ವಾ ಅನ್ನುವಂಥ ಒಂದು ತಲೆಯಿಂದ ವಿಚಾರ ತೆಗೆದು ಹಾಕಿ ಸಿಟಿಇಟಿ ಕಡೆ ಫೋಕಸ್ ಮಾಡಿ. ಬಿಕಾಸ್ ನಿಮಗೆ ಇನ್ನೂ ಕೊನೆ ದಿನಾಂಕ ಇದೆ. ಜೂನ್ 10ನೇ ತಾರೀಕಿನವರೆಗೂ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ನಾನು ಆಲ್ರೆಡಿ ಸಿಟಿಇಟಿ ಅಂದರೆ ಏನು, ಪರೀಕ್ಷೆ ಹೆಂಗಿರುತ್ತೆ, ಏನು ಬೆನಿಫಿಟ್ಸ್ ಇದೆ, ಮೋರ್ ಓವರ್ ಹೆಂಗೆ ಅಪ್ಲೈ ಮಾಡಬೇಕು, ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ ಏನೇನು ಅಡ್ವಾಂಟೇಜಸ್ ಇದೆ ಅನ್ನುವಂಥ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಿದ್ದೀನಿ. ನೀವು ಸಿಟಿಇಟಿ ಪಾಸ್ ಆದ್ರಿ ಅಂದರೆ ನಿಮಗೆ ಇನ್ನೂ ಅಡ್ವಾಂಟೇಜಸ್ ಏನಿದೆ ಅಂದರೆ ಬರೀ ಕರ್ನಾಟಕದ ಶಿಕ್ಷಕರ ನೇಮಕಾತಿನಲ್ಲ, ರಾಷ್ಟ್ರವ್ಯಾಪಿ ನಡೆಯುವಂಥ ಎಲ್ಲ ಶಿಕ್ಷಕರ ನೇಮಕಾತಿನಲ್ಲೂ ಭಾಗವಹಿಸಬಹುದು. ನವೋದಯ ಇರಬಹುದು, ಕೇಂದ್ರೀಯ ವಿದ್ಯಾಲಯ ಇರಬಹುದು, PM ಶ್ರೀ ಇರಬಹುದು, EMRS ಇರಬಹುದು, ಇತ್ಯಾದಿ ಎಲ್ಲ ರೀತಿಯ ಶಿಕ್ಷಕರ ನೇಮಕಾತಿನಲ್ಲೂ ಭಾಗವಹಿಸಿ ನೀವು ನೇಮಕ ಆಗೋದಕ್ಕೆ ಅವಕಾಶ ಇರುತ್ತೆ. ಈಗ ಮುಂದೆ ಬರುವಂತಹ ಶಿಕ್ಷಕರ ನೇಮಕಾತಿಗೆ ನಿಮಗಾಗಿ ಇರುವಂತಹ ಒಂದು ಒಳ್ಳೆ ಅವಕಾಶ ಇದು. ಸೊ ಯಾರೆಲ್ಲ ಟಿಇಟಿ ಪಾಸ್ ಆಗಿಲ್ಲ, ಆಲ್ರೆಡಿ ನೀವು BEd ಫೈನಲ್ ಇಯರ್ ಅಲ್ಲಿ ಓದ್ತಾ ಇದ್ರೋ, ಫಸ್ಟ್ ಇಯರ್ ಅಲ್ಲಿ ಓದ್ತಾ ಇದ್ರೋ, DEd ಅಥವಾ BEd ಪಾಸ್ ಆದ್ಮೇಲೂ ನೀವು ಟಿಇಟಿ ಕ್ವಾಲಿಫೈ ಆಗಿಲ್ಲ ಅಂದ್ರೆ ನಿಜಕ್ಕೂ ಇದು ಒಂದು ಒಳ್ಳೆ ಅವಕಾಶ. ನಿಮಗೆ ಕ್ವಾಲಿಫೈ ಆಗೋದಕ್ಕೆ ಮುಕ್ತವಾದಂತಹ ಅವಕಾಶ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳು, ಸಿಟಿಇಟಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಮಾಡೆಲ್ ಎಕ್ಸಾಮ್ಗಳು ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ಇದ್ದಾವೆ. ಯೂಸ್ ಮಾಡಿಕೊಳ್ಳಿ, ನಿಮ್ಮ ತಯಾರಿಯನ್ನು ಮತ್ತಷ್ಟು ಚುರುಕುಗೊಳಿಸ್ಕೊಳ್ಳಿ. ಸೊ ಸಕ್ಸಸ್ ಅನ್ನ ಪಡೆಯಿರಿ. ಶಿಕ್ಷಕರ ನೇಮಕಾತಿನಲ್ಲಿ ಭಾಗವಹಿಸೋದಕ್ಕೆ ನಿಮಗೂ ಕೂಡ ಅವಕಾಶ ಸಿಗುತ್ತೆ. ಅದನ್ನು ಗ್ರ್ಯಾಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸೊ ಸಿಟಿಇಟಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಬೋದು. ಆದರೆ ಅವಕಾಶವನ್ನಂತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪಾಸ್ ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ಬಟ್ ಈಸಿ ಇರುತ್ತೆ. ಇದು ಏನು ಅಂತ ವೆರಿ ಟಫ್ ಇರಂಗಿಲ್ಲ. ಗಿವ್ ಅ ಟ್ರೈ, ಒಂದು ಅಟೆಂಪ್ಟನ್ನು ಕೊಡಿ. ಪ್ರಯತ್ನ ನಿಮ್ಮದು, ಫಲವನ್ನು ನಾವು ಆಮೇಲೆ ನೋಡೋಣಂತೆ ಏನಾಗುತ್ತೆ ಏನು ಬಿಡುತ್ತೆ ಅಂತೇಳಿ. ಬಟ್ ನಿಮ್ಮ ಕಡೆಯಿಂದ ಒಂದು ಬೆಸ್ಟ್ ಅಟೆಂಪ್ಟನ್ನು ನೀವು ಕೊಡಿ ಸಿಟಿಇಟಿಗೆ. ಒಂದು ವೇಳೆ ಪಾಸ್ ಆದ್ರಿ ಅಂದರೆ ಖಂಡಿತವಾಗಿಯೂ ಶಿಕ್ಷಕರಾಗೋದಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ, ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.